ದಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಬಾಣಾವರ ಗ್ರಾಮ ಪಂಚಾಯಿತಿ ಪಂಚಾಯಿತಿಯನ್ನು ಸರ್ಕಾರ ಮೇಲ್ದರ್ಜೆಗಿಸಿ ಪಟ್ಟಣ ಪಂಚಾಯಿತಿ ಮಾಡ್ತಾರೆ. ಸೊ ಈ ಮಧ್ಯದಲ್ಲಿ 13/5/2025 ಕುಮಾರಸ್ವಾಮಿ ಅಂತ PDO ಇದ್ರು. ಅವರು ಪ್ರಧಾನಮಂತ್ರಿಗಳ ವಸತಿ ಯೋಜನೆಯಲ್ಲಿ ಹಣನ 25 ಲಕ್ಷ ರೂಪಾಯಿನ ಮಿಸ್ಯೂಸ್ ಮಾಡಿ ಅದು ಸಿಗಾಕೊಂಡು ರೈಟ್ ಹ್ಯಾಂಡಲ್ಲಿ ಈ ಪೇಪರ್ ಪತ್ರಿಕೆಗಳೆಲ್ಲ ಬಂದಿದೆ ಮಿಸ್ಯೂಸ್ ಮಾಡಿದ್ರು. ಅದನ್ನ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರನ್ನ ಅಮಾನತಲ್ಲಿ ಆದ ತಕ್ಷಣ ನಮಗೆ ಈಗ ಶಾನೆಗೆರೆ PDO ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ ಅವ್ರನ್ನ ನಿಯೋಜನೆ ಮಾಡ್ತೀವಿ ಸರ್ಕಾರ. ಅದ್ರ ಜೊತೆಗೆ ಬಾಣಾವರ ಗ್ರಾಮ ಪಂಚಾಯತಿನ ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯತಿಯಾಗಿ ಸರ್ಕಾರ ಘೋಷಣೆ ಮಾಡ್ತಾರೆ. ಸೊ ಅವ್ರೇನ್ ಮಾಡಿದ್ರು, ಇವರು ನಿಯೋಜನೆ ಮೇಲೆ ಬಂದಿದ್ರು ಧರ್ಮೇಂದ್ರ ಅವರು. ಅದ್ರ ಜೊತೆಗೆ ಇವರು ಮುಖ್ಯಾಧಿಕಾರಿನ ಜಿಲ್ಲಾಧಿಕಾರಿಗಳು ನಿಯೋಜನೆ ಮಾಡಿ ಪಟ್ಟಣ ಪಂಚಾಯತಿಗೆ ಅಧಿಕಾರಿಗಳಾಗಿ ಹಾಕಿದ್ರು. 5-6 ತಿಂಗಳಿಂದೆಲ್ಲ ಇಷ್ಟೆಲ್ಲ ಆಗಸ್ಟ್ ಸೆಪ್ಟೆಂಬರ್ ನಡೀತು. ಇಷ್ಟಾದ್ಮೇಲೆ ಅವರು ಬಂದು ಕರೆಕ್ಟ್ ಕೆಲಸ ಮಾಡ್ತಾರಲ್ಲ, ಇವರು ಮಾಡ್ತಾರೆ. ಅವರು ನಿಯೋಜಿತ PDO ಅವರು ಮನೆಯಲ್ಲೇ ಕೂತ್ಕೊಂಡು ಏನು ಹಳೆ ಕಾಲದಲ್ಲಿ ಕುಮಾರಸ್ವಾಮಿ ಕಾಲದಲ್ಲಿ ಕೆಲವು ಕಾಮಗಾರಿಗಳೆಲ್ಲ ಮಾಡಿದ್ರು, ಕೆಲವು ಎಲ್ಲ ಖರೀದಿ ಮಾಡಿದ್ರು, ಅದಕ್ಕೆ ಗೊತ್ತಿದ್ದಂಗೆ ಒಂದು 20-25 ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ನ ಕೊಟ್ಟಿದ್ದಾರೆ. ಸೊ ಈಗಿನ ಮುಖ್ಯಾಧಿಕಾರಿ ಚಾರ್ಜ್ ತಗೊಂಡಿದ್ದಾರೆ. ಅವ್ರನ್ನ ಕೇಳಿದ್ರೆ ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಬಂದಿಲ್ಲ, ನಮ್ಗೆ ಆದೇಶ ಬಂದಿಲ್ಲ, ನಾನು ಚಾರ್ಜ್ ತಗೊಂಡು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಇವರು ಜನಗಳಿಗೆ ಸಬ್ಬು ಬೇಳಿ ಹೇಳಿ ಕಳಿಸ್ತಾ ಇದ್ದಾರೆ 6 ತಿಂಗಳು. ಸೊ ಜನಗಳಿಗೆ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ ಜನಗಳು. ಆ ಒಂದು ಮನೆ ಲೈಸೆನ್ಸ್ ಕಟ್ಟಲಿಕ್ಕೆ, ಒಂದು NOC ತಗೊಳೋದಕ್ಕೆ, ಮತ್ತೆ ಯಾವುದೇ ಕಾಮಗಾರಿಗೆ ಕೆಲಸಕ್ಕಾಗಿ. ಈ ಮಧ್ಯದಲ್ಲಿ ಏನಾಯ್ತು, ಕೆಲವೆಲ್ಲ ಆಳುಬರು ಏನಿದ್ದಾರೆ ಒತ್ತುವರಿ ಮಾಡ್ಕೊಂಡಿರ್ತಂಥದ್ದು, ಪಂಚಾಯತಿ ಜಾಗನ ಒತ್ತುವರಿ ಮಾಡ್ಕೊಂಡಿರುವಂಥವ್ರು ಇದೇ ಸಮಯ ಅಂತ ಹೇಳಿ ಎಲ್ಲ ಪಂಚಾಯತಿ ಜಾಗನ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ. ಮತ್ತೆ ಆ ಜೊತೆಯಲ್ಲಿ ಸಾರ್ವಜನಿಕರು ಸುಮ್ಮ ಅಮಾಯಕರು ಬಡವರು ಲೋನ್ ತೊಗೊಳೋದಕ್ಕೆ ಬ್ಯಾಂಕಲ್ಲಿ ಮತ್ತು ಫೈನಾನ್ಸ್ಗಳಲ್ಲಿ ಲೋನ್ ತೊಗೊಳೋದಕ್ಕೆ ವಿಚಾರ ಮಾಡಿಕೊಂಡು ಅವರೆಲ್ಲ ಹೋಗಿ ಪಂಚಾಯತಿಗೆ ಹೋಗಿ ದಾಖಲಾತಿ ಕೇಳಿದಾಗ ಹೊಸ ದಾಖಲಾತಿಗಳು ಕೇಳ್ತಾರೆ, ಎಕ್ಸಿಕ್ಯೂಟಿವ್ ಡಾಕ್ಯುಮೆಂಟ್ಸ್ ಕೇಳಿದಾಗ ಅವ್ರೇನು ಮಾಡ್ತಾರೆ, ನಮ್ಗೆ ಹಕ್ಕಿಲ್ಲ ಕೊಡೋದಕ್ಕೆ ತೀವ್ರಂತ ನಿಯೋಜಿತ PDO ಅವರು ಕಚೇರಿಗೆ ಬರ್ತಾ ಇಲ್ಲ. ಸೊ ಅವರು ಸಾಮಾನ್ಯ ಜನವರಿನಲ್ಲಿ ರಿಲೀವ್ ಆಗಿದ್ದಾರೆ. PDO ಸೆಕ್ರೆಟರಿ ಎಂಟೈರ್ ಬಾಣಾವರ ಗ್ರಾಮದಲ್ಲಿ ಇರ್ತಕ್ಕಂಥ ಸಿಬ್ಬಂದಿನ ಸರ್ಕಾರ ಜಿಲ್ಲಾ ಪಂಚಾಯತಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಪಟ್ಟಣ ಪಂಚಾಯತಿಗೆ ಬೇಕಾದಂಥ ಸಿಬ್ಬಂದಿಗಳನ್ನ ಇದುವರೆಗೂ ನಿಯೋಜಿಸಿಲ್ಲ. ಒಬ್ಬರೇ ಒಬ್ಬರು ಮುಖ್ಯಾಧಿಕಾರಿಗಳು ಶ್ರೀ R ನೀಲಕಂಠ ಅಂತೇಳಿ ಅವ್ರನ್ನ ನಿಯೋಜಿಸಿದ್ದಾರೆ. ಸೊ ಅವರು ಏನೂ ಕೆಲಸ ಮಾಡ್ತಾಯಿಲ್ಲ, ಬೆಳಗಿನ ಸಂಜೆವರೆಗೂ ಬರೋದು ಹೋಗೋದು. ಕುಡಿಯೋ ನೀರಿಗೆ ತೊಂದರೆ ಆಗಿದೆ, ಬೀದಿ ದಿಬ್ಬಗಳು ಆಗ್ತಾ ಇಲ್ಲ, ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ಕೆಲಸ ಆಗ್ತಾ ಇಲ್ಲ, ಆಮೇಲೆ ಕಸ ವಿಲೇವಾರಿ ಆಗ್ತಾ ಇಲ್ಲ, ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇಲ್ಲ, ಆಮೇಲೆ ಬೀದಿಗಳೆಲ್ಲ ಪೈಪ್ ಲೈನ್ಗಳೆಲ್ಲ ಒಡೆದೋಗಿ ಬೀದಿಲೆಲ್ಲ ಹರಿತಾ ಇದೆ ನೀರು. ಆಮೇಲೆ ನೌಕರರಿಗೆ 5-6 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಬಹುತೇಕ ಇರೋರು ಸ್ವೀಪರ್ಗಳು, ಬಿಲ್ ಕಲೆಕ್ಟರ್ಗಳು, ಅಟೆಂಡರ್ಗಳೆಲ್ಲ ದಿನಗೂಲಿ ನೌಕರರು ಅವರೆಲ್ಲ, ಅವರಿಗೆ ಇದುವರೆಗೂ ಸಂಬಳ ಕೊಟ್ಟಿಲ್ಲ. ಅದರ PDO ಅವರು ಬೇರೆ ಬೇರೆ ಕಾಮಗಾರಿಗಳಿಗೆ ಹಣನ ರಿಲೀಸ್ ಮಾಡಿದ್ರು. ಸೊ ಇಂಥ ಒಂದು ಕೆಟ್ಟ ಪದ್ಧತಿನ ಅವರು ಅನುಸರಿಸಿ ಈಗ ಮೊನ್ನೆ ರಿಲೀವ್ ಆಗಿ ಹೊರಟೋಗಿದ್ದಾರೆ. ಹಾಗಾಗಿ ಜನಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಆ ಉದ್ದೇಶಕ್ಕೆ ಮೇಲಾಧಿಕಾರಿಗಳು ಸಹ ನಾವು ಖುದ್ದಾಗಿ ಭೇಟಿ ಮಾಡಿ ಮನವಿನೂ ಸಹ ಮಾಡಿದ ಈ ಥರ ಆಗಿದೆ, ಬೇಗ ಅವರಿಗೆ ಸಂಪೂರ್ಣ ಚಾರ್ಜ್ ಕೊಟ್ಬಿಟ್ಟು ಪಟ್ಟಣ ಪಂಚಾಯತಿಗೆ ಅನುಕೂಲ ಆಗುವಂಥ ಸಿಬ್ಬಂದಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗೆ ನಿಯೋಜನೆ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ ಸುಸಲಿತ ಆಡಳಿತಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಮೇಲಾಧಿಕಾರಿಗಳನ್ನೆಲ್ಲ ಭೇಟಿ ಮಾಡ್ತೀವಿ. ಆದರೂ ಸಹ ಇದುವರೆಗೂ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ತುಂಬಾ ಮನಸ್ಸಿಗೆ ಬೇಜಾರಾಗಿ ಸಾರ್ವಜನಿಕರ ಪರವಾಗಿ ಇವತ್ತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದೀವಿ ಅವ್ರಿಗೆ, ದಯಮಾಡಿ ಈ ವಾರದಲ್ಲಿ ನಮಗೆ ತುಂಬಾ ಅವಶ್ಯಕತೆ ಇರೋದ್ರಿಂದ ಸಿಬ್ಬಂದಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಿಯೋಜಿಸಬೇಕು ಮತ್ತು ಎಲ್ಲ ಸವಲತ್ತುಗಳನ್ನ ಕೊಡಬೇಕು. ಮತ್ತೆ ಮುಖ್ಯಾಧಿಕಾರಿಗಳು ಕೆಲಸ ಮಾಡೋದಕ್ಕೆ ಅವ್ರಿಗೆ ತಂದು ಪಾಸ್ಪೋರ್ಟು, ಆಮೇಲೆ ಅಕೌಂಟ್ ಮ್ಯಾನೇಜ್ ಮಾಡೋಕ್ಕೆ, ಹೀಗೆ ಇಲಾಖೆ ಸವಲತ್ತುಗಳು, ಇಲಾಖೆ ಪರವಾಗಿ ಸವಲತ್ತುಗಳು ಬೇಕಾಗಿದೆ. ಸೊ ಅದನ್ನೆಲ್ಲ ಒದಗಿಸಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿಗಳು, ಆಮೇಲೆ DMA ಹೋರಾಟದ ನಿರ್ದೇಶಕರಿಗೂ ಸಹ ಈ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಹೋಗಿ ನಿಲ್ಸಿದ್ರೆ ತುಂಬ ಗಲಾಟೆ ಮಾಡಿದ್ದಾರೆ, ಅವರು ಸಹ ಸಾರ್ವಜನಿಕ ಸಾಕಷ್ಟು ನಿಲ್ಸಿದ್ದಾರೆ. ಅಷ್ಟೇ ಬಿಟ್ಟರೆ ಅವರೇನು ಲಿಖಿತವಾಗಿ ನಿಲ್ಸಿ ಮಾಡಿ ಏನು ಅಧಿಕಾರ ಕೊಟ್ಟಿಲ್ಲ. ಅದೇ ಹಾಸನದಲ್ಲಿ ಇದ್ರು, ಅವರು ಸಕಲೇಶ್ಪುರದಲ್ಲಿ ಶ್ರೀನಿವಾಸರಾಗಿದ್ದಾರೆ, ಬೇರೆ ಊರಲ್ಲಿ ಇಲ್ಲೇ ಅವರು ಇಲ್ಲಿಗೆ ಪೋಸ್ಟಿಂಗ್ ಮಾಡಿದ್ದಾರೆ. ಹಾಗೆ ಒಂದು 4-5 months ಏನಿಲ್ಲ, ಏನು ಮಾಡ್ತಾ ಇಲ್ಲ.
ಇನ್ಫಾರ್ಮೇಶನ್ ಆ ಪಿಡಿಒ ನಮ್ಮ ಇದರಲ್ಲಿ ಇದ್ರಲ್ಲ, ಪ್ರಭಾರಿನಲ್ಲಿ ಇದ್ರಲ್ಲ, ಅವ್ರ ಮನೇಲಿ ಇಟ್ಕೊಂಡು ಇಲ್ಲಿ ಬರ್ತಿಲ್ಲ, ಚಾರ್ಜ್ ಅಲ್ಲಿ ಇದ್ದಾರೆ. ಅವ್ರಿಗೆ ಮನೆಗೆ ಬಂದು ಇಲ್ಲಿ ಚಾರ್ಜ್ ಕೊಡಿದ್ರೆ ಎಲ್ಲ 15-20 ಲಕ್ಷದ ಮೇಲೆ ದುಡ್ಡನ್ನ ಯಾವ್ದು ಹಳೆ ಕಾಮಗಾರಿಗೆ ಎಲ್ಲ ಬಿಲ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಈಗ ಇವರು ಏನೋ ಸ್ಯಾಲ್ರಿ ಕೊಡಬೇಕು ಪರವಾಗಿ ತುಂಬಿಸಿ ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ದಾರೆ ಇವರು. ಅವನೊಬ್ಬ 1 ವರ್ಷ ಅಂತ ಆಡಿದ ಟೈಮ್ ಅಷ್ಟು ಹೊಡಿಯಾಕೆ ಇವರು ಅದು ಒಂದು 2-3 ತಿಂಗಳಲ್ಲಿ ಇಷ್ಟೊಂದು ಹೊಡೆದೆ, ಇಷ್ಟೊಂದು ತೊಂದರೆ ಮಾಡ್ತಿದ್ದಾರೆ ಸಾರ್ವಜನಿಕ. ಲೋನ್ ರಿನ್ಯೂವಲ್ಗೆ ದಾಖಲಾತಿಗಳು ಖಾತೆ ಮಾಡೋದಕ್ಕೆ, ಫೀಸೊತ್ತಿಗೆ, ಆಮೇಲೆ KBಗೆ ಒಂದು LOC ಹಾಕ್ಲಿಕ್ಕೆ, ಪ್ರತಿಯೊಂದಕ್ಕೂ ಸಮಸ್ಯೆ ಅಂದ್ರೆ ಹೇಳ್ಕೊಳಂಗಿಲ್ಲ. ಆಮೇಲೆ ಅವ್ರಿಗೆ ನಾವೇಲಿ ಸಾಕಾಗ್ತಾರೆ, ನೋಡಿ ನಮ್ಗೆ ಗೊತ್ತಿಲ್ಲ, ನಮ್ಗೆ ಪಾಸ್ವರ್ಡ್ ಇಲ್ಲ, ಸಣ್ಣ ಪುಟ್ಟ ಖರ್ಚು ಹಾಕಿ ಪಂಚಾಯತ್ ಕೆಲಸ ಮಾಡೋದಕ್ಕೆ. ಆಮೇಲೆ ನೌಕರು, ನಿಲ್ಗುಲಿ ನೌಕರು 6 ತಿಂಗಳಿಂದ ಸಂಬಳ ಇಲ್ಲ ಅಂದ್ರೆ ಅವ್ರು ಕೆಲಸಕ್ಕೆ ಬರ್ತಾನೆ ಇಲ್ಲ. ತುಂಬಾ ಜನ ಸಂಬಳ ಇದ್ದಾರೆ. ಇಷ್ಟೆಲ್ಲ ಅವರು ಹಿಂದಿನ ವಿಡಿಯೋಗಳಿಗೆ ಗೊತ್ತಿದ್ದು ಸಹ ಬೇರೆಯವ್ರನ್ನೆಲ್ಲ ಪೇಮೆಂಟ್ ಮಾಡಿದ್ದಾರೆ, ಇವರಿಗೆ ಪೇಮೆಂಟ್ ಕೊಟ್ಟಿಲ್ಲ, ನೌಕರಿಗೆ ಒಬ್ಬರಿಗೂ ಕೊಟ್ಟಿಲ್ಲ. 5 ತಿಂಗಳ ಆಮೇಲೆ 2-3 ಜನ ನಿವೃತ್ತಿ ಆಗಿದ್ದಾರೆ. ಡೈಲಿ ವೇಜಸ್ ಮೇಲೆ ನೇಮಕ ಮಾಡ್ಕೊಂಡು ಅವ್ರಿಗೆ ಅರಿಯರ್ಸನ್ನು ಕೊಟ್ಟಿಲ್ಲ ಇಲ್ಲಿ ತನಕ. 2 ಜನ ಬಿಲ್ಕಲ್ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಪಂಚಾಯತ್. ಸರ್ಕಾರ ಏನೋ ಒಂದು ಒಳ್ಳೇದು ಮಾಡಿ ನಮ್ಗೆ ಬೇತರ್ಚಿಗೆ ಏರಿಸಿ ಅನುಕೂಲ ಮಾಡ್ಕೊಂಡಿದೆ. ಸೊ ಅವರಿಗೆ ಸವಲತ್ತುಗಳು ಕೊಡ್ತಾ ಇಲ್ಲ, ಸರ್ಕಾರಿ ಸವಲತ್ತುಗಳನ್ನ, ಆಡಳಿತಾತ್ಮಕವಾದ ಸವಲತ್ತುಗಳು ಕೊಡದೆ ಅವರು ಸುಮ್ಮನೆ ಬೆಳಿಗ್ಗೆ ಬರ್ತಾರೆ, ಸಂಜೆ ತನಕ ಇರ್ತಾರೆ, ಓಡೋಗ್ತಾರೆ. ಅಲ್ಲಿ ಏನಾದ್ರೆ ಸರ್ಕಾರಕ್ಕೆ ಪೌರಾಡಳಿತ ನಿರ್ದೇಶಕರು ಶಾಸಕರಿಗೆ ಎಲ್ಲ ಸಭೆ ಸಮಾರಂಭ ಹೇಳಿ ಸುತ್ತಾಗಿ ಹೋಗಿದ್ರು. ಮತ್ತೆ ಅವ್ರು ವಿಡಿಯೋ ಎಲ್ಲ ಇವ್ರು ಚೀಫ್ ಆಫೀಸರ್ ಸಹ ಅವ್ರ ಮನೆಗೆ ಹೋಗಿ ಬಂದಿದ್ದಾರೆ. ಬಾಣವಕ್ಕಿಲ್ಲಿ ಬಂದಿಲ್ಲ, ಐದು ಸರಿ ಅವ್ರಿಗೂ ಈ ಮುಖಾಂತರ ಬೇಡಕ್ಕೆ ಮನವಿ ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ. ನಾಮ್ ಕೆಲಸ ಮಾಡ್ತಾ ಇಲ್ಲ, ನಾಲ್ಕು ಅಧಿಕಾರನೇ ಕೊಡದಲೆ ಒಬ್ರು ಅಧಿಕಾರಿಗೆ ಅಧಿಕಾರನೇ ಕೊಡದಲೆ ಅಧಿಕಾರಿಯಿಂದ ಅಪಾಯಿಂಟ್ ಮಾಡಿದೆ ಸರ್ಕಾರ. ಬಟ್ ಯಾವುದೇ ತರದಿಂದ ಅಧಿಕಾರ ನಿಭಾಯಿಸಲಿಕ್ಕೆ ಆಗ್ತಿಲ್ಲ. ಹಸ್ತಾಂತರ ಮಾಡಿದಾರೆ ಅಥವಾ ಮಾಡಿಲ್ಲ, ಅದಕ್ಕೆ ಮಾಡಿದ್ರೆ ಅರ್ಧ ಸಂಪೂರ್ಣ ಮಾಡ್ಬೇಕು. ಬಟ್ ಅವ್ರನ್ನ ರಿಲೀವ್ ಮಾಡಿದೆ ಸರ್ಕಾರ ಮೊನ್ನೆ ಜನವರಿಯಲ್ಲಿ.